ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ನಾನು ನಿಂತಿರುವ ಜಾಗ ಇದು ಮದ್ದೂರು ತಾಲೂಕು ಪಂಚಾಯಿತಿ ಕಾರ್ಯಾಲಯ. ಅದರ ಎದುರುಗಡೆ ನಾನು ನಿಂತಿದ್ದೀನಿ ಸ್ನೇಹಿತರೆ. ಇದು ಮುಖ್ಯ ರಸ್ತೆ ಏನೋ ಅಗಲೀಕರಣ ಆಗಿ ಡಬಲ್ ರೋಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇ ಎದುರುಗಡೆ ಒಂದು ನಮ್ಮ ತಹಸೀಲ್ದಾರ್ರವರ ಅಧಿಕೃತ ನಿವಾಸ. ಹಿಂದೆ ಒಬ್ಬರು ತಹಸೀಲ್ದಾರ್ ಇದ್ದರು ಇಲ್ಲಿ. ಈಗ ಅವರು ಪಾಪ ಸ್ವಾಮೀಜಿ ಆಗಿಬಿಟ್ಟಿದ್ದಾರೆ. ಅವರ ಅಧಿಕೃತ ನಿವಾಸ ಸ್ನೇಹಿತರೆ ಇದು ನೋಡಿ. ಇದು ನಮ್ಮ ಮದ್ದೂರು ತಾಲೂಕಿನ ತಹಸೀಲ್ದಾರ್ ಅವರ ಅಧಿಕೃತ ನಿವಾಸ ಅಂತ ಇಲ್ಲೊಂದು ಬೋರ್ಡ್ ಹಾಕಿದ್ರು. ಪಾಪ ಅದೆಲ್ಲ ತುಕ್ಕಿಡಿದು ಹೋಗ್ಬಿಟ್ಟಿತ್ತು ಅದೆಲ್ಲ, ಹಾಗಾಗಿ ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಆದರೂ ಇಲ್ಲಿ ಒಂದು ಸ್ವಲ್ಪ ಅದರ ಸೂಚನೆ ನೋಡಿ, ಇಲ್ಲಿ ಗೇಟ್ ಮೇಲೆ ತಹಸೀಲ್ದಾರ್ ಅಂತ ಬರೆದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದು ತಹಸೀಲ್ದಾರ್ ಅವರ ಅಧಿಕೃತ ನಿವಾಸ, ಮದ್ದೂರಿನ ತಹಸೀಲ್ದಾರ್ ಅವರ ಅಧಿಕೃತ ನಿವಾಸ ಸ್ನೇಹಿತರೆ. ನೋಡಿ, ಇದು ಆ ಕಡೆಗೆ ಹೊಸ ತಾಲೂಕು ಕಚೇರಿ ಭಾಳ ಅದ್ಧೂರಿಯಾಗಿ ಇದೆ. ಅಲ್ಲೇ ಅದರೊಳಗಡೆ ಮಾನ್ಯ ಶಾಸಕರಾದ ಉದಯ್ ಸರ್ ಅವರ ಅಧಿಕೃತ ಆಫೀಸ್ ಕೂಡ ಇದೆ ಸ್ನೇಹಿತರೆ. ಅಧಿಕೃತ ಆಫೀಸು ಭಾಳಷ್ಟು ಅದರೇನು ನಿಯಂತ್ರಣಕ್ಕೆ ತಹಸೀಲ್ದಾರ್ ಕಚೇರಿಯಲ್ಲಿ ಯಾವುದೇ ಹಗರಣಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಒಂದು ಅಧಿಕೃತ ಆಫೀಸನ್ನು ಮಾಡಿಕೊಂಡು ಏನು ಆ ಕಚೇರಿಯ ಕೆಲಸಗಳು ಕಾರ್ಯಗಳು ಎಲ್ಲ ಬಹುಶಃ ಚೆನ್ನಾಗಿ ನಡೀತಾ ಇರಬೇಕು ಅಂತ ನನಗನ್ನಿಸ್ತದೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ ಸ್ನೇಹಿತರೆ. ಏನಂತಂದರೆ, ನಾವೀಗ ನಮ್ಮ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ ಒಂದು ಕಲ್ಪನೆ ಇದೆ. ಏನು ಎಲ್ಲೇ ಹೋದರೂ ಸ್ವಚ್ಛವಾಗಿರಬೇಕು, ಸ್ವಚ್ಛತೆ ಕಾಪಾಡಬೇಕು ಅಂತ ನೋಡಿ. ಇಲ್ಲಿ ಈ ಮನೆ ಆ ಪಕ್ಕದಲ್ಲೇ ಇದ್ದರೂ ಕೂಡ ಇಲ್ಲಿ ವಾಸ ಇಲ್ಲ. ಅವರು ಏನೋ ಬೇರೆ ಕಡೆ ಮನೆ ಮಾಡ್ಕೊಂಡಿರಬೇಕು, ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಮೇಯ್ನ್ ರೋಡಲ್ಲೇ ಇರುವಂಥ ಈ ಮನೆ ಯಾಕೆ ಹಿಂಗಿಟ್ಟಿದ್ದಾರೋ ಅನ್ನೋದು ನನಗೆ ಒಂದು ಆಶ್ಚರ್ಯ. ಯಾಕೆ ಇದನ್ನು ಸ್ವಚ್ಛವಾಗಿ ಇಡೋಕ್ಕಾಗೋದಿಲ್ವೇ? ಅವ್ರು ಬರದೇ ಇದ್ರೂ ಚಿಂತೆ ಇಲ್ಲ, ಅವ್ರು ಬಂದು ಉಳ್ಕೋಬೇಕು, ನಾನು ಕೇಳೋದಿಲ್ಲ. ಅದೆಲ್ಲ ನನಗೆ ಹಾಕಬೇಕು. ನಂದೇನಪ್ಪ ಅಂತಂದರೆ ಸ್ವಚ್ಛತೆ ಕಾಪಾಡಬೇಕು ಅನ್ನೋದು ನನ್ನೊಂದು ಉದ್ದೇಶ, ಒಂದು ಸಮಾಜ ಸೇವೆ. ನಾನೊಂದು ಸಮಾಜ ಸೇವೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಾನ್ಯ ತಹಸೀಲ್ದಾರರು ಒಬ್ಬರು ಯಾರೋ ಲೇಡಿ ಇದ್ದರು. ಆ ಟೈಮಲ್ಲಿ ನನಗೆ ಕೆಂಪೇಗೌಡ ಜಯಂತಿ ಉತ್ಸವ ಅವತ್ತು ಸಮಾಜ ಸೇವೆಗಾಗಿ ನನಗೆ ಒಂದು ಸನ್ಮಾನ ಕೂಡ ಏರ್ಪಡಿಸಿದ್ರು. ತಹಸೀಲ್ದಾರರು ಲೇಡಿ ಇದ್ದರು ಆವಾಗ. ಸೊ ಈಗ ಆಗಲೂ ಅವ್ರನ್ನ ಪ್ರಶ್ನೆ ಮಾಡಿದೆ ನಾನು. ಆಗ ಅವ್ರು ಹೇಳಿದ್ರು, ಇದು ನಮ್ಮ ಸಂಬಂಧಕ್ಕೆ ಬರೋದಿಲ್ಲ, ಇದು PWDಗೆ ಸಂಬಂಧಪಡುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈಗ ಜಾರುವ ಮಾತು ತಪ್ಪು. ಇದು ಈಗಿರುವ ಅಧಿಕೃತ ತಹಸೀಲ್ದಾರ್ ಅವ್ರಿಗೂ ನಾನು ಕೇಳೋದಿಷ್ಟು, ಇದನ್ನು ಸ್ವಚ್ಛತೆ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ನಾನು ಅದರಲ್ಲಿ ವಾಸ ಇರಬೇಕು ಅಂತ ನಾನು ಕೇಳ್ತಾ ಇಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ಈ ಇರ್ತಕ್ಕಂತಹ ಏನು ಅಧಿಕೃತವಾಗಿ ಇರ್ತಕ್ಕಂಥ ನೋಡಿ ಎಲ್ಲ ಗಿಡ ಮರಗಳು ಬೆಳ್ಕೊಂಡು ಈ ಒಂದು ಮನೆ ಈ ಥರ ವಾಸಯೋಗ್ಯ ಅಲ್ಲ ಅಂತ ಹೇಳ್ಬೇಕು. ಅದನ್ನು ವಾಸ ಮಾಡೋಕ್ಕೆ ಆಗಲ್ಲ ಅನ್ನೋ ಸ್ಥಿತಿಯಲ್ಲಿ ಇದೆ. ಅದು ಮೇಯ್ನ್ ರೋಡಲ್ಲೇ ಇದೆ, ಏನು ದೂರ ಏನಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿಲ್ಲ ಇದು ಬಿಲ್ಡಿಂಗು. ಇಂಥ ಹಲವಾರು ಬಿಲ್ಡಿಂಗ್ಗಳು ನಾನು ತೋರಿಸ್ತೀನಿ ಬೇಕಾದರೆ. ಮದ್ದೂರಿನೊಳಗಡೆ ಎಲ್ಲ ರೇಷ್ಮೆ ಇಲಾಖೆ ಮುಳುಗೋಗಿದೆ, ಮೀನುಗಾರಿಕೆ ಇಲಾಖೆ ಯಾರೋ ಒಬ್ಬರು ಲೇಡಿ ಬರ್ತಾರೆ. ಈಗ ಅವ್ಯವಸ್ಥೆ ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥವರೆಲ್ಲ ನಿವೃತ್ತಿ ಹೊಂದಿ ಎಲ್ಲ ಮನೆ ಸೇರ್ಕೊಂಡಿರ್ತಾರೆ. ಹಾಗಾಗಿ ಕಡಿಮೆ ಸಂಖ್ಯೆ ಜನ ಅಲ್ಲಿ ರೇಷ್ಮೆ ಇಲಾಖೆ ನೋಡ್ಬೇಕು ನೀವು. ದೊಡ್ಡ ಬಿಲ್ಡಿಂಗು ಮದ್ದೂರದೇ ರೇಷ್ಮೆ ಇಲಾಖೆ, ಬಿತ್ತನೆ ಕೋಟಿ. ಅಲ್ಲಿ ಒಂದು ಕಾಲದಲ್ಲಿ ರೇಷ್ಮೆ ಬಿತ್ತನೆ ಕೋಟಿ ಏನು ಮೊಟ್ಟೆಯನ್ನು ಇದು ಮಾಡ್ತಿದ್ರು, ಅದೆಲ್ಲ ಪಾಳು ಬಿದ್ದೋಗೋದೆ ಬಿಡಿ ಅವೆಲ್ಲ. ಈಗ ಅದು ನನಗೆ ಅದು ಪ್ರಶ್ನೆ ಅಲ್ಲ. ಏನು ತಹಸೀಲ್ದಾರವ್ರ ಮನೆ ಹೀಗಿದ್ದರೆ ಈಗ ಹೋಗ್ಬಿಟ್ಟು ನೀವು ಸ್ಕೂಲ್ನಲ್ಲಿ ಏನು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಿ ಅಂತ ಹಳ್ಳಿಗಳಿಗೆ ಹೋಗಿ ನಾನು ಕೇಳೋಕ್ಕಾಗುತ್ತೆ. ದಂಡಾಧಿಕಾರಿಗಳು ಈ ಮಾತಾಡ್ಬಹುದೇ ಅಂತ ನನ್ನ ಪ್ರಶ್ನೆ. ಅಥವಾ ಯಾವುದಾದ್ರು ಹಳ್ಳಿಗಳಿಗೆ ಹೋಗ್ಬಿಟ್ಟು ಪಂಚಾಯಿತಿ ಇರ್ಬೋದು ಅಥವಾ ಎಲ್ಲಿ ಸ್ವಚ್ಛತೆ ಇರೋದಿಲ್ವೋ ಅಲ್ಲಿ ಹೋಗಿ ಇವರು
ಕೇಳೋಕ್ಕೆ ಒಂದು ಹಕ್ಕು ಇರಲ್ಲ ಅನ್ನೋದು ನನ್ನ ಪ್ರಶ್ನೆ ಸ್ನೇಹಿತರೆ. ಇದು ಸರಿಯೇ ಅಂತ, ನ್ಯಾಯವೇ ಧರ್ಮವೇ ಅಂತ. ನೋಡಿ ಈ ಮನೆ, ಇದು ತಹಸೀಲ್ದಾರವರ, ಮದ್ದೂರಿನ ತಹಸೀಲ್ದಾರವರ ಅಧಿಕೃತ ಮನೆ ಅಂತ ಅದಕ್ಕೆ ಸಾಕ್ಷಿಯಾಗಿರೋದು ಈ ಗೇಟ್ ಮೇಲೆ ಇರ್ತಕ್ಕಂಥ ತಹಸೀಲ್ದಾರ್ ಅನ್ನುವಂಥ. ನೋಡಿ ಇದು ಈ ಒಂದು ವಸ್ತುಸ್ಥಿತಿ ಇದೇನು ನನಗೇನು ಇದಿಲ್ಲ. ಹಾಗಾಗಿ ಇದನ್ನು ದಯಮಾಡಿ ಸರಿಪಡಿಸ್ಬೇಕು. ಈ ಒಂದು ಮನೆ ವಾಸಯೋಗ್ಯವಾಗಬೇಕು, ಆ ಥರ ಆಗಲಿ ಅನ್ನೋದು ನನ್ನ ಒಂದು ಆಸೆ. ದಿನಾಂಕ 1/4/2026, ಇದು ಏಪ್ರಿಲ್ ಫೂಲ್ ಅಂತ ತಿಳ್ಕೊಬೇಡಿ ದಯಮಾಡಿ. ನನ್ನ ಒಂದು ಏನು ಸಮಾಜ ಸೇವೆಯ ಒಂದು ಭಾಗ ಇದು, ಏನು ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್.